ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಮುನಿಯಮ್ಮ ಅವರ ಪುಣ್ಯ ಸ್ಮರಣೆ ಅಂಗವಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವರ ಮಕ್ಕಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಅಮ್ಮವರು. ಸೊ ದಯವಿಟ್ಟು ಜೋರ ಒಂದ್ಸತಿ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವ್ರು ಒಳ್ಳೇದಾಗ್ಲಿ, ಭಗವಂತ ಆಯುಷು ಆರೋಗ್ಯ ಸುಖ ಶಾಂತಿ ಮುನಿಯಮ್ಮ ಅವರ ಕುಟುಂಬಕ್ಕೆ ಸಿಗ್ಲಿ, ಹಾಗೆ ಮುನಿಯಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀವಿ. ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ದಕ್ಕೆ ದೇವರ ಮಕ್ಕಳ ಪರವಾಗಿ ನಿಮ್ಗೆ ಧನ್ಯವಾದಗಳು. ಎಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದ ಮಾಡಿ ದಯವಿಟ್ಟು ಒಳ್ಳೇದಾಗಲಿ, ನಿಮ್ಮ ದೇವರು ಒಳ್ಳೇದ್ ಮಾಡ್ಲಿ. ಸೊ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ಫಸ್ಟ್ ಟೈಮ್ ನಾನು ಬಂದಿರೋದು, ಮತ್ತೆ ಅದ್ರ ತುಂಬಾ ಕೇಳ್ತಾ ಇರ್ತೀನಿ. ಇದ್ರಲ್ಲೆಲ್ಲ ಚೆನ್ನಾಗಿದೆ. ನಮ್ಮ ಕೈಯಲ್ಲಿ ಆದಷ್ಟು ನಾವು ಇದ್ ಮಾಡ್ಕೊಡ್ತೀವಿ ಆಶ್ರಮಕ್ಕೆ. ಇವತ್ತು ನಾನು ನಿಮ್ಮಲ್ಲಿ ಅದೊಂದು ಇದ್ ಮಾಡ್ಕೊಡ್ತೀನಿ. ಚೆನ್ನಾಗಿದೆ, ಬಟ್ ಚಿಕ್ಕದು ಜಾಗ, ಪರವಾಗಿಲ್ಲ. ಇಷ್ಟು ನೀವ್ ನಡೆಸ್ಕೊಂಡು ಹೋಗ್ತಿದ್ರಲ್ಲ, ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಮಾಡಿದ್ದೆಲ್ಲ ಪುಣ್ಯಾತ್ಮಪ್ಪ ಉಪಕಾರ. ಈ ಕಾಲದಲ್ಲಿ ಯಾವ ರೀತಿಯ ಮಾಡಲ್ಲ, ಆದ್ರೆ ನಿಮ್ಗೆ ದೇವರ ಆಶೀರ್ವಾದ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಇಲ್ಲಿ ಬಂದಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ತಮಗೆ ಎಲ್ರಿಗೂ ಕೂಡ. ನಿಮ್ಗೂ ಕೂಡ ಅಮ್ಮ, ಗೋಕಾಕಿಂದ ಬಂದಿದ್ರಲ್ಲ ನೀವು ನೋಡಿ, ಗೋಕಾಕಿಂದ ಬಂದಿದ್ರೆ ಅವ್ರಿಗೂ ಒಂದ್ಸತಿ ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿದ್ರು. ಅವರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಗೋಕಾಕಿಂದ ಹೋದ್ವಾರ ಹೇಳಿದ್ರು, ಅಣ್ಣ ನಿಮ್ಮ ಆಶ್ರಮ ಭೇಟಿ ಕೊಡ್ತೀನಿ, ನಾನು ನೋಡ್ಲೇಬೇಕು ಅಂತ. ಧನ್ಯವಾದಗಳು ನಿಮ್ಗೂ ಕೂಡ. ನೀವೇನ್ ಹೇಳ್ತೀರಾ ನಮ್ಮ ಆಶ್ರಮದ ಬಗ್ಗೆ? ನಿಮ್ಮ ಆಶ್ರಮ ಬಗ್ಗೆ ಡೈಲಿ ನೋಡ್ತಾ ಇದ್ದೀನಿ ನಾನು. ನಿಮ್ಮನ್ ಖುದ್ದಾಗಿ ಇಬ್ರು ಗಂಡ ಹೆಂಡತಿ ನೋಡ್ಬೇಕಂತ ಬಂದೆ ನಾನು ಅಲ್ಲಿಂದ, ಗೋಕಾಕ್ಲಿಂದ. ನನ್ ಕೈಲಿ ಏನಾಕತ್ತಲ್ಲ ಸಹಾಯ ಮಾಡ್ತಾರೆ. ಹೇಗಿದೆ ಆಶ್ರಮ? ತುಂಬಾ ಚೆನ್ನಾಗಿದೆ. ಯಾರು ಮಾಡಕ್ ಸಾಧ್ಯ ಇಲ್ಲ ಇದು. ನಮ್ ಕಡೆ ನಾನು ನಡೆಸ್ಬೇಕಂತ ವಿಚಾರ ಮಾಡ್ತಾ ಇದ್ದೀನಿ ಗೋಕಾಕ್ನಲ್ಲಿ. ಆದ್ರೆ ನನಗಿಷ್ಟು ಸಾಧ್ಯ ಆಗತ್ತಿಲ್ಲ ಗೊತ್ತಿಲ್ಲ. ನಿನ್ನಷ್ಟು ಶಕ್ತಿ ನನ್ನ ಹತ್ರ ಇಲ್ಲ, ಆದ್ರೆ ನಿನ್ಗೆ ಇನ್ನಷ್ಟು ಮಾಡೋಷ್ಟು ದೇವ್ರ ಶಕ್ತಿ ಕೊಡ್ಲಿ. ಥ್ಯಾಂಕ್ ಯು.